ಪೂಜಿಸಲೆಂದೇ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ತೋರಿ ನಾನಿಂತೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಸ್ವಾಮಿ ಪೂಜಿಸಲೆಂದೇ ಹೂಗಳ ತಂದೆ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರತಿ ಖುಷಿ ತಂದಿಹಳು ಮಾಣಿಕ್ಯದಾರತಿ ಖುಷಿ ತಂದಿಹಳು ತಾಮಸವೇಕಿನ್ನು ರಾಮ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂತೆ ತೆರೆಯೋ ಬಾಗಿಲನು ಸ್ವಾಮಿ ತೆರೆಯೋ ಬಾಗಿಲನು ಶರಣು ಶರಣಾರ್ಥಿ ಇದೇನು ಸ್ವಾಮಿ ಏನಾಗಿದೆ ನಿಮಗೆ ಯಾರೇನಂದರು ಯಾಕೆ ನಿಮ್ಮ ಮುಖವೇಕೆ ಕಪ್ಪಾಗಿದೆ ಅಯ್ಯೋ ಶರಣು ಶರಣಾರ್ಥಿ ಸ್ವಾಮಿ ಏನಾಗಿದೆ ನಿಮಗೆ ಅದಾವ ಚಿಂತೆ ನಿಮ್ಮನ್ನು ಕಾಡುತ್ತಿದೆ ಹೇಳಿ ಸ್ವಾಮಿ ಹೇಳಿ ಆ ಚಿಂತೆಗೆ ಪರಿಹಾರವನ್ನು ಆಲೋಚಿಸೋಣ ಕಲ್ಯಾಣಿ ನಾನೀಗ ಒಂದು ಕರುಣು ಕಠೋರವಾದ ಚಿಂತೆಯಲ್ಲಿ ಬಿದ್ದು ಒದ್ದಾಡುತ್ತಿರುವನು ಅದರ ಪರಿಹಾರ ಹೇಗಾದಿತ್ತೆಂಬ ಆಲೋಚನೆಯಲ್ಲಿ ಮುಳುಗು ತೇಲಾಡುತ್ತಿರುವನು ಸ್ವಾಮಿ ಅದಾವ ಚಿಂತೆ ನಿಮ್ಮನ್ನು ಕಾಡುತ್ತಿದೆ ಅಂತ ನನ್ನ ಮುಂದೆ ಹೇಳಿ ಸ್ವಾಮಿ ಹೇಳಿ ಆ ಚಿಂತೆಗೆ ಪರಿಹಾರ ಸಿಗಲಿ ಅಂತ ಆ ಲಿಂಗಕ್ಕೆ ಅರಿಕೆ ಮಾಡಿಕೊಳ್ಳುತ್ತೀನಿ ಸ್ವಾಮಿ ಅರಿಕೆ ಮಾಡಿಕೊಳ್ಳುತ್ತೀನಿ ಏನು ಹೇಳಲಿ ಕಲ್ಯಾಣಿ ಏನು ಹೇಳಲಿ ಮನಸ್ಸಿಗೆ ಸಮಾಧಾನವಿಲ್ಲವಾಗಿದೆ ಅಯ್ಯೋ ಶರಣು ಶರಣಾರ್ಥಿ ಶರಣಾರ್ಥಿ ಸ್ವಾಮಿ ಅದೇನಾಯ್ತು ಅಂತ ನನ್ನ ಮುಂದೆ ಹೇಳಿ ಸ್ವಾಮಿ ಏನು ಹೇಳಲಿ ಕಲ್ಯಾಣಿ ಏನು ಹೇಳಲಿ ಈ ದಿನ ಅಣ್ಣನವರು ಸಭೆಯ ಕಾರ್ಯವನ್ನು ಮುಗಿಸಿಕೊಂಡು ರಾಜ ಬೀದಿಯಲ್ಲಿ ಬರುತ್ತಿರುವಾಗ ಅವರಿಗೆ ನಾನು ಕೈ ಮುಗಿದು ಶರಣಂದೆ ಅದಕ್ಕೆ ಪ್ರತಿರೂಪಾಗಿ ಶರಣು ಶರಣಾರ್ಥಿ ಎಂದು ನನಗಿಂತಲೂ ಒಂದು ಹೆಚ್ಚು ಶರಣು ಹೇಳಿ ಹೊರಟು ಹೋದರು ಕಲ್ಯಾಣಿ ಹೊರಟು ಹೋದರು.
ಹೀಗೆ ಮಾಡಲಿಕ್ಕೆ ನಾನೇನವ್ರಿಗಿಂತ ಶ್ರೇಷ್ಠನೇ? ಅಯ್ಯೋ, ನೀ ನನ್ನ ಮಡದಿ, ನನ್ನ ಸಂಸಾರ ಸುಖ ದುಃಖ ಸಮಭಾಗಿನಿ. ನನ್ನ ಸಂಸಾರಕ್ಕೊಬ್ಬರು ತಪ್ಪ ತಿದ್ದಿಕೊಂಡು ಸಾಧಿಸುವುದು ಧರ್ಮವಲ್ಲವೇ? ಅಲ್ಲಲೇ, ನೀ ನನ್ನ ಅರ್ಧಾಂಗಿನಿ. ನನಗೆ ಬಂದ ಪಾಪ ನಿನಗೆ ಬಾರದ ಕಲ್ಯಾಣಿ, ನಿನಗೆ ಬಾರದೆ. ಈ ಬಗ್ಗೆ ದಿಕ್ಕು ಕಾಣದೆ, ಈ ಬಗ್ಗೆ ದಿಕ್ಕು ಕಾಣದೆ ಒದ್ದಾಡುತ್ತಿರುವನು. ದಾರಿಯನ್ನು ತೋರಿಸುವಿ ಆ ಕಲ್ಯಾಣಿ. ಸ್ವಾಮಿ, ನಾನು ಆ ಸಂಗಮನಾಥನಲ್ಲಿ ಬೇಡಿಕೊಳ್ಳುತ್ತೇನೆ. ಅವನೇ ಒಂದು ದಾರಿಯನ್ನು ತೋರಿಸುತ್ತಾನೆ. ಸಂಗಮನಾಥ, 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 ಸಂಗಮನಾಥ. ಸ್ವಾಮಿ, ಹೊಳೆಯಿತು ಸ್ವಾಮಿ, ಹೊಳೆಯಿತು. ಆ ಪಾಪದಿಂದ ಪಾರಾಗುವ ಉಪಾಯ ಹೊಳೆಯಿತು ಸ್ವಾಮಿ. ಏನು ಕಲ್ಯಾಣಿ? ಹೇಳು ಹೇಳು ಕಲ್ಯಾಣಿ, ಅದ್ಯಾವ ಉಪಾಯ ಹೇಳು. ಸ್ವಾಮಿ, ಅದು ಎಷ್ಟು ಕಠಿಣವಾಗಿದ್ದರು, ಅದು ನಾನು ಮಾಡೇ ತಿರುವೆನು. ಅದಾಗುವರೆಗೂ ಶಿವನ ಸಾಕ್ಷಿಯಾಗಿ ಬಾಯಲ್ಲಿ ಒಂದು ಗುಟಕರಿ ನೀರಸ ಹಾಕಲಾರೆ ಕಲ್ಯಾಣಿ, ನೀರಸದ ಹಾಕಲಾರೆ. ಸ್ವಾಮಿ, ಕಾಯಕವೇ ಕೈಲಾಸ ಎನ್ನುವ ಮಾತು ಸತ್ಯವಾಗಿದ್ದೇ ಆದಲ್ಲಿ ಅದೇ ಕಾಯಕದಿಂದಲೇ ಈ ನಮ್ಮ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋಣ ಸ್ವಾಮಿ, ಪರಿಹಾರ ಮಾಡಿಕೊಳ್ಳೋಣ. ಅದು ಹೇಗೆ ಕಲ್ಯಾಣಿ, ಅದು ಹೇಗೆ? ಸ್ವಾಮಿ, ಒಂದು ಉತ್ತಮವಾದ ಮಚ್ಚೆಯ ಜೋಡನ್ನು ಮಾಡಿ ನನ್ನ ಎಡತೊಡೆಯ ಚರ್ಮವನ್ನು ಕೊಯ್ದು ನಿಮ್ಮ ಬಲ ತೊಡೆಯ ಚರ್ಮವನ್ನು ಕೊಯ್ದು ಆ ಮಚ್ಚೆಯ ಜೋಡಲ್ಲಿ ಇರಿಸಿ ನಮ್ಮಿಬ್ಬರ ಭಾವಚಿತ್ರವನ್ನು ಬಿಡಿಸಿ ಅದನ್ನು ತೆಗೆದುಕೊಂಡು ಹೋಗಿ ಅಣ್ಣನವರಿಗೆ ಅರ್ಪಿಸಬೇಕು. ಅದನ್ನು ಅಣ್ಣನವರು ಮೆಟ್ಟಿದರೆ ಸಾಕು ಸ್ವಾಮಿ, ನಮ್ಮ ಪಾಪ ಪರಿಹಾರವಾಗುತ್ತೆ. ಹೌದು ಕಲ್ಯಾಣಿ, ಹಾಗೆ ಮಾಡಿದಾದರೆ ಅವರ ಪಾದದ ಕೆಳಗಾಗುತ್ತವೆ. ನಡೆ, ಈಗಲೇ ಬೇಗನೆ ಸ್ನಾನ ಮಾಡಿ ನಮ್ಮ ಕಾಯಕದಲ್ಲಿ ನಿರತರಾಗೋಣ. ಆಯ್ತು, ಬನ್ನಿ ಸ್ವಾಮಿ, ಬನ್ನಿ. ಸ್ವಾಮಿ, ನೋಡಿ ಸ್ವಾಮಿ, ಎಷ್ಟು ಅಂದವಾಗಿವೆ, ಎಷ್ಟು ಮೃದುವಾಗಿವೆ. ಹದವಾದ ಚರ್ಮ, ಮೃದುವಾದ ಹೆಗನು ಕಲ್ಯಾಣಿ, ಅಲ್ಲದೆ ಮನವಲಿದ ಮಾಡಿದ ಭಕ್ತಿ. ಅಂತೆ ಭಕ್ತಿ ಎಂಬುದು ಬಾಯಿ ಬಡಿವಾರದ ಮಾತೆ ಅಂತ ಬಸವಣ್ಣನವರು ಒಂದು ಮಾತು ಹೇಳಲಿಲ್ಲವೇ? ನೀಡು ಶಿವ ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎಣ್ಣ ಕಾಯ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎಣ್ಣ ಕಾಯ. ನಾನೇ
ಬಾಳಲ್ಲಿ ಬಡಿವಾರವೀತಿ ಬಂಗಾರ ಕೃತಕ ಶೃಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೀತಿ ನೀನಿದ್ದ ಕಾಯ ನೀನಿದ್ದ ಕಾಯ ನಿರಗೈಲಿ ಮಾಯ ಆಗೋದು ಹೋಗೋದು ನಾದಾನೆ ನೀಡು ಶಿವ ನಿಡದಿರು ಶಿವ ಬಾಗುವುದು ಎಲ್ಲ ಕಾಯ ನಾಳೆಗೆ ಅಂಜಲಿ ನೀ ಎಂದ ಅಪ್ಪಲಿ ನಾಳೆಗೆ ಅಂಜಲಿ ನೀ ಎಂದ ಅಪ್ಪಲಿ ನೀಡು ಶಿವ ನಿಡದಿರು ಶಿವ ಬಾಗುವುದು ಎಲ್ಲ ಕಾಯ ಆಳಿಗೆ ಕೊಟ್ಟರು ಮರದಡಿ ಇಟ್ಟರು ನಾಡಂತೂ ನಿನ್ನೆನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು ನಾಡಂತೂ ನಿನ್ನೆನ್ನಲಾರೆ ಸಾರಂಗ ಮನಗೆ ಸಾರಂಗ ಮನಗೆ ನೂರಾರು ಬಯಕೆ ಉಂಡುಟ್ಟು ಉಳಿಸೋದು ನಾದಾಡಿನೆ ನೀಡು ಶಿವ ನಿಡದಿರು ಶಿವ ಬಾಗುವುದು ಎಲ್ಲ ಕಾಯ ನಾಳೆಗೆ ಅಂಜಲಿ ನೀ ಎಂದ ಅಪ್ಪಲಿ ನಾಳೆಗೆ ಅಂಜಲಿ ನೀ ಎಂದ ಅಪ್ಪಲಿ ನೀಡು ಶಿವ ನಿಡದಿರು ಶಿವ ಬಾಗುವುದು ಎಲ್ಲ ಕಾಯ ಬಾಗುವುದು ಎಲ್ಲ ಕಾಯ ಬಾಗುವುದು ಎಲ್ಲ ಕಾಯ ಸ್ವಾಮಿ ಇದೆಲ್ಲ ತಾವು ಹೇಳಿದ್ದು ತಾನೇ ಎಡಪಾದದ ಕೆಳಗೆ ನಿನ್ನ ರೂಪ ಬಲಪಾದದ ಕೆಳಗೆ ನನ್ನ ರೂಪವನ್ನು ಚಿತ್ರಿಸಿದ್ದೇನೆ. ಆಹಾ ನಮ್ಮ ಜನ್ಮ ಸಾರ್ಥಕವಾಯಿತು ನಾವೇ ಪುಣ್ಯವಂತರು ಸ್ವಾಮಿ ತೆಗೆದುಕೊಳ್ಳಿ ಹೋಗು ಕಲ್ಯಾಣಿ, ಒಂದು ಹಸನಾದ ಮಡೆಬಟ್ಟೆಯನ್ನು ತೆಗೆದುಕೊಂಡು ಬಾ. ಆಯ್ತು ಬಸವ ಬಸವರಾಜ ಬಸವರಸ ಬಸವರಾಜ ನಿಮ್ಮ ನೇಮು ಯಾರಿಗುಂಟು? ನೀನು ಗುರುಲಿಂಗ ಒಂದೆಂಬೆ ಶರಣರಿಗೆ ಸಂಘ ನಂಬೆ ಜಂಗಮದಲ್ಲಿ ಜಾತಿ ನೆರೆಸೆ ಪರಾಂಗಣೆಯ ತಾಯಿ ನಂಬೆ ಪರದಣುವ ಪಾಪವೆಂಬೆ ನಡೆದು ತಪ್ಪೆ ನುಡಿದು ಹುಸಿಯೇ ಬಸವೇಶ ನಿನ್ನ ದಶೆಯಿಂದ ನನ್ನ ಭಕ್ತಿ ಬಣ್ಣವೇರಿತು. ಕಲ್ಯಾಣಿ, ನಾನು ಹೋಗಿ ಇವುಗಳನ್ನು ಶ್ರೀ ಗುರು ಬಸವರಾಜರಿಗೆ ಅರ್ಪಿಸಿ ಬರುತ್ತೇನೆ. ಶ್ರೀ ಗುರು ಬಸವ ಭವ ಹರಿ ರೇ ಶ್ರೀ ಗುರು ಬಸವ ಭವ ಹರಿ ರೇ ಶ್ರೀ ಗುರು ಬಸವ ಭವ ಹರಿ ರೇ
ಬಸವ ಭವ ಹರಿದೆ ಶ್ರೀ ಗುರು ಬಸವ ಭವ ಹರಿದೆ ಬೇಡಿದೊಡೆ ಎನ್ನಡೆಯನ ಬೇಡುವೆ ಹಾಡಿದೊಡೆ ಎನ್ನಡೆಯನ ಹಾಡುವೆ ಬೇಡಿದೊಡೆ ಎನ್ನಡೆಯನ ಬೇಡುವೆ ಹಾಡಿದೊಡೆ ಎನ್ನಡೆಯನ ಹಾಡುವೆ ಬೇಡಿದೊಡೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಶರಣಗೊಳ್ಳುವೆ ದೇವನಿಗೆ ಶರಣಗೊಳ್ಳುವೆ ಹಾಡಿದೊಡೆ ಎನ್ನಡಯನ ಹಾಡುವೆ ಬೇಡಿದೊಡೆ ಎನ್ನಡಯನ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಬಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಶರಣಗೊಳ್ಳುವೆ ದೇವನಿಗೆ ಶರಣಗೊಳ್ಳುವೆ ಹಾಡಿದೊಡೆ ಎನ್ನಡೆಯನ ಹಾಡು ಬೇಡಿದೊಡೆ ಎನ್ನಡೆಯನ ಬೇಡುವೆ ಒಡೆಯನ ಬೇಡುವೆ ಒಡೆಯನ ನೀಲ
ಎಷ್ಟು ಲಯವಾಗಿ ಸ್ವಾಮಿ, ಎಷ್ಟು ಲಯವಾಗಿ ಶುಶ್ರವಾಗಿ ಹಾಡುತ್ತೀಯಲ್ಲ ನೀಲ. ನಿನ್ನ ಸುಮಧುರ ಸಂಗೀತ ಕೇಳಿ ನನಗೆ ಸಂತುಷ್ಟನಾದೆ. ಧನ್ಯನಾದೆ ನೀಲ, ಧನ್ಯನಾದೆ. ನಿನ್ನ ಶುಶ್ರಾವ ಸಂಗೀತ ಕೇಳಿ ಸಂತುಷ್ಟನಾದೆ. ಸ್ವಾಮಿ, ನನ್ನ ಸಂಗೀತ ಸುಧಿಯು ಸವಿಯಾಗಲು ಅದಕ್ಕೆ ತಾವೇ ತಮ್ಮ ವಚನಗಳೇ ಕಾರಣ ಅಲ್ಲವೇ? ಅದು ಅಲ್ಲದೆ ದೇವರನ್ನಲ್ಲದೆ ಬೇರೆಯವರನ್ನು ಬೇಡಬಾರದು ಎನ್ನುವ ಭಕ್ತನ ಭಾವ ತುಂಬಿ ಸೂಸುತ್ತಿದೆ. ಅಂತೆಯೇ ಆ ವಚನವು ಅಷ್ಟೊಂದು ಮಧುರವಾಗಿದೆ. ಭಕ್ತಿಯಂತುವುದಯ್ಯ ದಾಸಯ್ಯ ಮಾಡಿದಂತಯ್ಯ, ಭಕ್ತಿಯಂತುವುದಯ್ಯ ಸಿಂಧು ಮಲ್ಲಾಳ ಮಾಡಿದಂತಯ್ಯ, ಭಕ್ತಿಯಂತುವುದಯ್ಯ ಕೂಡಲ ಸಂಗಮ ದೇವಯ್ಯ ನೀನು ಬಾಣನ ಬಾಗಿಲ ಕಾಯ್ದಂತಯ್ಯ. ನೀನು ಭಕ್ತಿವಂತೆ ಅಲ್ಲೇ ನೀರ? ಸ್ವಾಮಿ, ನಿಮ್ಮನ್ನು ಪಡೆದ ನಾನೇ ಭಾಗ್ಯವಂತೆ. ನೀಲ, ನಾನು ದಿನಾಲು ಬರುವ ಹೊತ್ತಾಗಿ ನಿನಗೆ ನಿದ್ರಾಭಂಗವಾಗುವುದಿಲ್ಲವೇ? ನೋಡಿ, ನನಗೆ ನಿಮ್ಮ ಚಿಂತೆಯಲ್ಲಿ ನಿದ್ರೆಯೇ ಬರೋದಿಲ್ಲ. ಅದು ಅಲ್ಲದೆ ಲೋಕದ ಚಿಂತೆ ಮಾಡುತ್ತಿರುವ ತಾವು ತಮಗಾದರೂ ನಿದ್ರೆ ಎಲ್ಲಿದೆ ಸ್ವಾಮಿ? ನೀಲ, ನಾವಿನ್ನು ಸುಖವಾಗಿ ನಿದ್ರಿಸುವಂತೆ ಆ ಸಂಗಮನಾಥನೇ ನಮಗೆ ಅನುಗ್ರಹಿಸಿದ್ದಾನೆ. ಅಖಿಲ ಮಾನವರ ಉದ್ಧಾರಕ್ಕಾಗಿ ನಾವು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನ ರಚಿಸಿದ್ದಾಗಿದೆ. ಲೋಕವನ್ನು ದುರ್ಗತಿ ಕೀಡು ಮಾಡಿದ ಮೇಲು ಕೀಳು, ಬಡವ ಬಲ್ಲಿದ, ಸ್ಪೃಶ್ಯ ಅಸ್ಪೃಶ್ಯ ಎಂಬ ಭೇದವನ್ನು ಕಿತ್ತು ಹಾಕಿ ಸತ್ಯ ನ್ಯಾಯ ಧರ್ಮ ನೀತಿಗಳನ್ನು ಬೋಧಿಸಿ ಲೋಕೋದ್ಧಾರ ಮಾಡಲು ಇಂದು ನಾಳೆ ಇಷ್ಟರಲ್ಲಿಯೇ ಪ್ರಭುವಿನ ಆಗಮನವಾಗುವುದಿದೆ. ನಡೆ ನೀಲ, ಆ ಪ್ರಭುವಿನ ಸೇವೆಯಲ್ಲಿ ನಾವು ನಿರತರಾಗೋಣ. ಸ್ವಾಮಿ, ತಮ್ಮ ಶಿವಾನುಭವ ಮಂಟಪದಲ್ಲಿ ಎಲ್ಲರಿಗೂ ಪ್ರವೇಶವಿದೆಯೇ? ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಆಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ. ಇದು ಕಾರಣ ಕೂಡಲ ಸಂಗಮ ದೇವ ಕರ್ಣದಲ್ಲಿ ಜನಿಸುವುದುಂಟೆ ಈ ಜಗದೊಳಗೆ. ಜೀಲ, ಜಾತಿ ಎಂಬುದೇ ಕಲ್ಪಿತ. ಎಲ್ಲ ಧರ್ಮದ ಸಮನ್ವಯಕ್ಕಾಗಿ ಸ್ಥಾಪಿಸಲ್ಪಟ್ಟಿರುವ ಅನುಭವ ಮಂಟಪದಲ್ಲಿ ಅರಸು, ಆಳು, ಪಂಡಿತ, ಪಾಮರ, ರೋಗಿ, ಜೋಗಿ, ಸ್ಪೃಶ್ಯ ಅಸ್ಪೃಶ್ಯ, ಹೊಲೆಯಹಾರು ಎಂಬ ಮೊದಲಾದ ಎಲ್ಲರಿಗೂ ಸಮಾನ ಅವಕಾಶವಿದೆ. ಸ್ವಾಮಿ, ಸಂಗಮನಾಥನು ತಮಗೆ ಬೇಡಿದ್ದನ್ನು ಕೊಟ್ಟಿದ್ದಾನೇನು? ನೀಲ, ಅವನಂತೆ ಬೇಡುವರು ಯಾರಿದ್ದಾರೆ? ಅವನಂತೆ ಕೊಡುವರು ಯಾರಿದ್ದಾರೆ? ನಾರಾಯಣ ಬ್ರಾಹ್ಮಣನಾಗಿ ಬಂದು ಬಲಿಚಕ್ರವರ್ತಿ ಭೂಮಿಯನ್ನು ಕೇಳಿದ. ಬೇಡಿದ್ದ ನಿತ್ತ ಬಲಿಚಕ್ರವರ್ತಿ ಕೈಲಾಸ ಪದವಿಯನ್ನು ಪಡೆದ. ಬಿಂದು ಬಲ್ಲಾಳನ ಕೇಳಿದ. ಬೇಡಿದ್ದ ನಿತ್ತ ಸಿಂಧು ಬಲ್ಲಾಳ ಶಿವೈಕ್ಯ ಪದವಿಯನ್ನು ಪಡೆದ. ನೀಲ, ಕೊಡುವರಿಯ ಬಡವನೇ? ಸ್ವಾಮಿ, ಸಂಸಾರದಲ್ಲಿ ಮಕ್ಕಳು ಸಂಪತ್ತು ಅಂದು ಹುಚ್ಚಿ, ನಿನಗೆ ಮಕ್ಕಳಾಶಿ. ಈ ಲೋಕದಲ್ಲಿ ದೀನರು, ದರಿದ್ರರು, ಅನಾಥರು, ಕುಂಟರು, ಕುರುಡರು, ರೋಗಿ, ಜೋಗಿಗಳು ತುತ್ತು ಹೊಟ್ಟೆಗಿಲ್ಲದೆ ರೋಗ ರೋಜನೆಗಳಿಂದ ಬಳಲುತ್ತಿದ್ದಾರೆ. ಅಂಥವರಿಗೆ ನೀನು ತಾಯಿ ಆಗಬೇಕು ನೀಲ. ನೀ ಲೋಕದ ತಾಯಿ ಆಗಬೇಕು ನೀಲ. ನೀ ಲೋಕದ ತಾಯಿ ಆಗಬೇಕು. ಕ್ಷಮಿಸಿ ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೆರವರ ಸಂಸಾರ ನೋಡಿ ಮರುವಿಗೊಳಗಾಗಿದ್ದೆ. ಇನ್ನು ಮುಂದೆ ಬಾಳೆಂಬ ವೃಕ್ಷಕ್ಕೆ ಪತಿ ಎಂಬ ಜಲವನ್ನೆರಿದು ನಾನು ಮುಕ್ತಿ ಎಂಬ ಮಾರ್ಗವನ್ನು ಹುಡುಕುತ್ತೀನಿ ಸ್ವಾಮಿ. ಇನ್ಯಾವ ಆಶೆಯೂ ಮಾಡುವುದಿಲ್ಲ ಸ್ವಾಮಿ, ಇನ್ಯಾವ ಆಶೆಯನ್ನು ಮಾಡುವುದಿಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಸ್ವಾಮಿ, ಕ್ಷಮಿಸಿ. ನೀಲ, ಸತಿಗೆ ಪತಿಭಕ್ತಿಯೇ ಮೂಲಾಧಾರ. ಈ ವಿಷಯವನ್ನು ನಿನ್ನ ಎಲ್ಲ ಸಹೋದರರಿಗೆ ಹೇಳು. ಹೋಗು, ಪೂಜಾ ಸಮಯವಾಗಿದೆ. ನಾವು ಪ್ರಭುವಿನ ಸೇವೆಯಲ್ಲಿ ನಿರತರಾಗಬೇಕು. ನಡೆ, ಪೂಜಾ ಸಾಮಗ್ರಿಯನ್ನು ಏರ್ಪಡಿಸು. ಆಯ್ತು ಸ್ವಾಮಿ. ಸ್ವಾಮಿ, ಶಿವಶರಣ ಹರಳಯ್ಯನವರು ಹೊರಗೆ ತಮ್ಮ ಹಾದಿಯನ್ನು ಕಾಯುತ್ತಿದ್ದಾರೆ ಸ್ವಾಮಿ. ಯಾರು? ಶರಣಪುಂಗವರಾದ ಹರಳೆಯನ್ನವರೇ? ಶಿವ, ಇದೆಂತ ಮರೆವು! ಕಾಯ ಸಂಗಮನಾಥ, ಇದೆಂತ ಮರೆವು! ಸೂರ್ಯನುದಯ ತಾವರಿಗೆ ಜೀವಾರವಯ್ಯ,
ಚಂದ್ರ ನುದಿಯ ನೈದಿಲಿಗೆ ಜೀವಾಳವಯ್ಯ, ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ಕೂಡಲ ಸಂಗನ ಶರಣನ ಬರವೆನಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಶಶಿಯ ಮೇಲೆ ಸಾಗರ ಬರೆದಂತಾಯಿತಯ್ಯ. ಆನು ಆನಂದದಿಂದ ಕುಣಿದಾಡಿದೆನು, ಆನು ಆನಂದದಿಂದ ನಲಿದಾಡಿದೆನು. ಕೂಡಲ ಸಂಗನ ಶರಣರು ಬಂದರೆ ಎನ್ನ ಮನ ಒಪ್ಪಿ ಹರಿಸರೋಡಾಡುವೆನು, ಹರಿಸರೋಡಾಡುವೆನು. ಶಿವ ಶಿವ ಶರಣ ಪುಂಗವರಾದ ಹರಳೆಯನರು ನನ್ನ ಬಾಗಿಲಿಗೆ ಬಂದರೆ ನನಗೆ ಅರಿವಾಗಬಾರದೆ ಸಂಗಮನಾಥ. ಬನ್ನಿ ಬನ್ನಿ ಹರಳೆಯ ತಂದೆ, ಬನ್ನಿ. ನಿಮ್ಮ ಪವಿತ್ರ ಪಾದದಿಂದ ನಮ್ಮನ್ನು ಪವಿತ್ರನನ್ನಾಗಿ ಮಾಡಿ ಬನ್ನಿ. ನಿಲ್ಲಿ ನಿಲ್ಲಿ ಅಪ್ಪಯ್ಯ, ಮುಟ್ಟಬೇಡಿ. ನಾನು ಹೊಲೆಯ ಅಂತಜ. ಹರಳೆಯ ತಂದೆ, ಹೊಲೆಯ ಅಂದೇಕೆನ್ನುಕೊಳ್ಳಿರಿ ಮಹಾನುಭಾವ. ಹೊಲೆಯಲ್ಲದೆ ಲೋಕ ತಲೆಯಲ್ಲಿ ಪುಟ್ಟುವುದೇ, ಹೊಲೆಯನಿಸಲು ಮುಂದೆ ಕುಲ ಉಂಟೆ ಜಗದಿ, ಹೊಲೆ ರಕ್ತ ಸೂತಕದಲ್ಲದೆ ಪಿಂಡ ಬಾವುದೇ ಅಯ್ಯ, ಪಿಂಡ ಬಾವುದೇಯ. ಹೊಲೆಯಲ್ಲದೆ ಲೋಕ ತಲೆಯಲ್ಲಿ ಪುಟ್ಟುವುದೇ, ತಲೆಯಲ್ಲಿ ಪುಟ್ಟುವುದೇ. ನೀಲ ನೀಲ, ಯಾರು ಬಂದಿದ್ದಾರೆ ನೋಡು ಬಾ. ಶರಣರ ಕುಲತಿಲಕ ಬಂದಿದ್ದಾನೆ, ಬಾ ವಂದಿಸು. ತಂದೆ, ಮಗಳನ್ನು ಕರೆಯಲಿಕ್ಕೆ ಬಂದೆಯಾ ತಂದೆ? ಬೇಡ ತಾಯಿ ಬೇಡ, ನಿಮ್ಮ ತಿಪ್ಪೆ ಇಲ್ಲೇ ಬಿದ್ದ ಕಸ ನಾನು. ಅಲ್ಲ ತಂದೆ, ನೀನು ತಿಪ್ಪೆಯಲ್ಲಿ ಬಿದ್ದ ಕಸವಲ್ಲ, ತಿಪ್ಪೆಯಲ್ಲಿ ಮುಚ್ಚಿದ ಬಂಗಾರವಪ್ಪ ನೀವು, ಬಂಗಾರ. ಆಹಾ ಆಹಾ, ಕೆಸರಿನಲ್ಲಿ ಬೆಳೆದ ಕಮಲ. ಹರಳೆಯನವರೇ, ಹಾಗೇ ಕಣ್ಣುಕೊಳ್ಳುತ್ತೀವರಿ ಮಹಾನುಭಾವ. ನಿತ್ಯ ಅನಿತ್ಯವನ್ನು ತಿಳಿದು ಮತ್ತೆ ಸ್ವರ್ಗವೆಂದು ಹಂಬಲಿಸುವುದು ಜ್ಯೋತಿಯನ್ನು ಕತ್ತಲೆ ಎನ್ನುವಂತಾಗುತ್ತದೆ. ಪರುಷ ಮನೆಯಿದ್ದು ಕೂಲಿ ಮಾಡುವಂತೆ ಹಸಿವೆ ತೃಷೆಗಳಿಲ್ಲದವನು ಓಗರದ ಹೊರೆ ಹೊತ್ತಂಗಾಗುತ್ತದೆ. ಬಟ್ಟ ಬಯಲ ಬೆಳಗನ್ನು ನಮ್ಮಲ್ಲಿ ನಾವೇ ಕಂಡುಕೊಳ್ಳಬೇಕಲ್ಲದೆ ನಿಮ್ಮನ್ನು ಹೊಲೆಯ ಎನ್ನುವರನ್ನು ನರಕದಲಿಕ್ಕೆ ಬಿಡುವನೇ ಆ ತಂದೆ. ಮಾನವನನ್ನು ಮಾನವ ಮುಟ್ಟಿದರೆ ಪಾಪ ಬರುವುದೇ ತಂದೆ. ನೀವು ಸರ್ವಾಂಗದಲ್ಲಿ ದೇವನನ್ನೇ ತುಂಬಿಕೊಂಡಿರುವಿರಿ. ಮಿಂದು ಮಡಿಯನ್ನುಟ್ಟು ಪಾವನ ರೂಪದ ಹನೆಯ ಮೇಲೆ ಕಂಗೊಳಿಸಿರುವ ಭಸ್ಮ ಶಿವನೇ ನಾನೆಂದು ಸಾಕ್ಷಾತ್ಕರಿಸುವ ಕೊರಲಲ್ಲಿ ಇಷ್ಟಲಿಂಗ, ನನ್ನೊಡೆಯ ಎಂದು ದೃಢೀಕರಿಸುವ ಕೊರಲಲ್ಲಿ ಇಷ್ಟಲಿಂಗ, ಕೊರಲಲ್ಲಿ ರುದ್ರಾಕ್ಷಿ, ಬಾಯಲ್ಲಿ ಶಿವಮಂತ್ರ. ಇಷ್ಟು ಸಾಕಲ್ಲವೇ ತಂದೆ ಮನುಷ್ಯನು ಮಹಾದೇವನಾಗಲು? ನಿಮ್ಮ ಅಂಗದಲ್ಲಿ ಸಂಗತಗೊಳಿಸುವ ಲಿಂಗವೇ ನಿಮ್ಮ ಸರ್ವಾಂಗದಲ್ಲಿ ತುಂಬಿರುವಾಗ ಹೊಲೆಯ ಅಂದೇ ಕಂಡುಕೊಳ್ಳುವರಿ ಮಹಾನುಭಾವ. ಅದಿರಲಿ ಹರಳೆಯ ತಂದೆ, ಇದೇನು ತಮ್ಮ ಕೈಯಲ್ಲಿ? ಅಪ್ಪಯ್ಯ, ತಮಗಾಗಿ ತಂದ ಜೋಡು. ಇವನ್ನೇಕೆ ತಂದಿರಿ? ಅಪ್ಪಯ್ಯ, ಪಾಪ ಕ್ಷಾಲನೆಗಾಗಿ. ಅಪ್ಪಯ್ಯ, ಅದಾವ ಪಾಪ ಕ್ಷಾಲನೆಗೆ ಹರಳೆಯ ತಂದೆ, ಅದಾವ ಪಾಪ ಕ್ಷಾಲನೆಗಾಗಿ? ಅಪ್ಪಯ್ಯ, ಅಂದ ತಾವು ಸಭೆಯ ಕಾರ್ಯವನ್ನು ಮುಗಿಸಿಕೊಂಡು ರಾಜ ಬೀದಿಯಲ್ಲಿ ಬರುತ್ತಿರುವಾಗ ತಮಗೆ ನಾನು ಕೈ ಮುಗಿದು ಶರಣಂದೆ. ಅದಕ್ಕೆ ಪ್ರತಿಯಾಗಿ ಶರಣು ಶರಣಾರ್ಥಿ ಎಂದು ನನಗಿಂತಲೂ ಒಂದು ಹೆಚ್ಚು ಶರಣು ಹೇಳಿ ನನ್ನ ಪಾಪ ಕೂಪದಲ್ಲಿ ನುಗ್ಗಿದ್ರಿಯಾ ತಂದೆ, ನುಗ್ಗಿದ್ರಿಯಾ? ಅದರ ಪರಿಹಾರಕ್ಕಾಗಿ ನನ್ನ ಹೆಂಡತಿಯ ಎಡತಡೆಯ ಚರ್ಮವನ್ನು ಕೊಯ್ದು, ಆಗ ನನ್ನ ಬಲತಡೆಯ ಚರ್ಮವನ್ನು ಕೊಯ್ದು ಈ ಜೋಡಿನಲ್ಲಿ ಇರಿಸಿದನಯ್ಯ. ಈ ಜೋಡಗಳನ್ನು ತಮಗಾಗಿ ಮೆಡಲು ತಂದೆನೆ ತಂದೆ, ಮೆಡಲು ಸಂಗಮನಾಥ, ಸಂಗಮನಾಥ, ಇದನ್ನೇನು ಮಾಡಿದಿರಿ ಹರಳೆಯನವರೇ? ಇದನ್ನೇನು ಮಾಡಿದಿರಿ? ಇವುಗಳನ್ನು ಮೆಟ್ಟಿ ನನ್ನನ್ನು ಕರ್ತಾರ್ಥನಾಗ ಮಾಡಬೇಕು ತಂದೆ, ಕರ್ತಾರ್ಥನಾಗ ಮಾಡಬೇಕು. ಹರಳೆಯ ತಂದೆ, ನಾನು ನಿಮ್ಮ ಪಾದರಕ್ಷೆಗೆ ಸಮಾನನೇ. ಹರಳೆಯನವರೇ,
ನಿಮ್ಮ ಪವಿತ್ರವಾದ ದೇಹದ ಚರ್ಮದಿಂದ ಮಾಡಿದ ಈ ಚಮ್ಮಾವಿಗಳನ್ನು ಆನು ಭಕ್ತನೆಂದು ಹಮ್ಮಿನಿಂದ ಮೆಟ್ಟಿದರೆ ನನ್ನನ್ನು ಪಾಪ ಕೂಪದಲ್ಲಿ ನುಕ್ಕದ ಬಿಡುವೇಣ ತಂದೆ ಸಂಗಮೇಶ. ಶಿವ ಬಸವೇಶ, ಇವು ಸಂಗಮನಾಥನಿಗೆ ಸಲ್ಲತಕ್ಕ ಪಾದುಕೆಗಳು. ಇವು ಯಾವಾಗಲೂ ನನ್ನ ಮಸ್ತಕದ ಮೇಲಿರಲಿ. ಹಂಗ ಮಾಡಬೇಡಿ ಬಸವೇಶ. ಅಪ್ಪಯ್ಯ ಶಿವ 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 ಶಿವ. ಅರಳೆಯ ತಂದೆ, ಎಮ್ಮೆಲ್ಲರ ಅಂತರಂಗದ ಒಡೆಯನಾದ ಸಂಗಮನಾಥನಿಗೆ ಈ ಪವಿತ್ರ ಪಾದಗಳನ್ನು ಅರ್ಪಿಸಿ ಬನ್ನಿ. ತೆಗೆದುಕೋ ಹರಯನವರೇ, ತೆಗೆದುಕೊಳ್ಳಿ. ಶಿವ ಶಿವ. ಆಗಲಿ ಆಗಲಿ ಅಪ್ಪಯ್ಯ, ಆಗಲಿ. ಕೃಪೆ ತೋರೋ ಸಂಗಮನಾಥ, ಕೃಪೆ ತೋರೋ ಸಂಗಮನಾಥ, ಕಾಯೋ ಮಹೇತ, ಕಾಯೋ ಮಹೇತ, ಕೃಪೆ ತೋರೋ ಸಂಗಮನಾಥ, ಕೃಪೆ ತೋರೋ ಸಂಗಮನಾಥ, ಕಾಯೋ ಮಹೇತ, ಕಾಯೋ ಮಹೇತ. ಭುವನಾಧಾರ ಭವ ಪರಿಹಾರ, ಭುವನಾಧಾರ ಭವ ಪರಿಹಾರ, ಮುಕ್ತಿದಾತ ಸಂಗಮನಾಥ, ಮುಕ್ತಿದಾತ ಸಂಗಮನಾಥ, ಕಾಯೋ ಮಹೇತ, ಕಾಯೋ ಮಹೇತ, ಕೃಪೆ ತೋರೋ ಸಂಗಮನಾಥ, ಕೃಪೆ ತೋರೋ ಸಂಗಮನಾಥ, ಕಾಯೋ ಮಹೇತ, ಸಂಗಮನಾಥ, ಸಂಗಮನಾಥ. ಸಂಗಮನಾಥ, ಸಂಗಮನಾಥ, ಇದೇನು ಇವರು ಧ್ಯಾನದಲ್ಲಿ ಮಗ್ನವಾದಂತೆ ಕಾಣುತ್ತೆ. ಈಗ ಇವರನ್ನು ಎಬ್ಬಿಸಲು ಎಬ್ಬಿಸಿದರೆ ಅದ್ಯಾವ ಪಾಪ ತಗಲುವುದು ಏನು? ಹಾಗೆ ಬಿಟ್ಟರೆ ಇವರ ಪೂಜೆಯ ಸಮಯ. ಎಬ್ಬಿಸುತ್ತೇನೆ. ಸ್ವಾಮಿ ಸ್ವಾಮಿ. ಯಾರು? ಇದೇನು ಸ್ವಾಮಿ, ನೀವು ಪೂಜೆಯಲ್ಲಿ ಮಗ್ನವಾದಂತೆ ಕಾಣುತ್ತೆ. ಇಲ್ಲ, ಶರಣ ಪುಂಗವರಾದ ಹರಳೆಯನವರು ಹೋಗುವಾಗ ಸಂಗಮನಾಥನ ಗುಣಗಾನ ಮಾಡುತ್ತಾ ಹೋದರು. ಎಂತ ಅವರ ಭಕ್ತಿ! ಆ ಭಕ್ತಿಯಲ್ಲಿ ಮನೋ ಬೆರೆದಿತ್ತು. ಆ ಭಕ್ತಿ ಹೇಳುತ್ತೀರದು ನೀಲ, ಹೇಳುತ್ತೀರದು. ಇದೇನು ಸ್ವಾಮಿ, ತಾವು ಧ್ಯಾನಾಸಕ್ತನಾಗಿದ್ದರೋ ಅಥವಾ ಸಂಗಮನಾಥನಲ್ಲಿ ಮನಸ್ಸು ಲೀನವಾಗಿತ್ತು? ಎಲ್ಲ ಶರಣರ ಅನುಭವ ಮಂಟಪದಲ್ಲಿ ತಮ್ಮ ಮನಸ್ಸು ಹೋಗಿತ್ತು. ಆ ಭಕ್ತಿ ಹೇಳುತ್ತೀರದು ನೀಲ, ಆ ಭಕ್ತಿ ಹೇಳುತ್ತೀರದು. ಸಂಗಮನಾಥನ ಗುಣಗಾನ ಮಾಡುತ್ತಾ ಹೋದರು. ಪೂಜಾ ಸಮಯ ಆಯಿತು, ತಮಗೆ ಪೂಜಾ ಸಮಯವಾಗಿದೆ. ಬನ್ನಿ, ಶಿವಪೂಜೆಗೆ ಸಮಯವಾಗುತ್ತೆ.